ನಾನು ಇಂದಿರಾನಗರದ ಚೇರ್ಮನ್ರು ಸೂರ್ಯನಾರಾಯಣ ಕಣ್ಮಕ್ಕಲ್ ಅಂತೇಳಿ. ಏನು ಈಗಿದ್ದಂತ ಈ ಅವಧಿಯಲ್ಲಿ ನಾನು ಚೇರ್ಮನ್ರಾಗಿದ್ದೀನಿ. ಈ ಅವಧಿಯಲ್ಲಿಂದ ಹಿಡಿದು ನಾವು 81ರಿಂದ ಇಲ್ಲಿವರೆಗೂ ನಾವು ಸಮಾಜ ಸೇವೆ ಮಾಡ್ಕೊಂತ ಬಂದಿದ್ದೇವೆ. ಈಗಲೂ ಸೇವೆ ಮಾಡ್ತಾ ಇದ್ದೀವಿ. ಆ ರೀತಿಯಾಗಿ ಈ ದೇವಸ್ಥಾನ ಡೆವಲಪ್ ಮಾಡಬೇಕು, ಕಟ್ಟಬೇಕಂತೇಳಿ ನಮ್ಮ ಒಬ್ಬರದ್ದು ಅത്ര ಅಭಿಪ್ರಾಯ ಇಲ್ಲ. ಇಡೀ ಹಿರಿಯರು, ಸಾಕಷ್ಟು ಹಿರಿಯರು ಮತ್ತು ಒಂದು 100 ವರ್ಷ ಮೇಲಿದ್ದಂತ ಸಾಕಷ್ಟು ಹಿರಿಯರು ಇದಕ್ಕೆ ತನುಮನ ಧನದಿಂದ ಹಾಗೂ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಅನ್ನ ಸಂತರ್ಪಣ ಮಾಡಿ ಅವರು ಮಾಡಿಕೊಟ್ಟಂತ ಮಾರ್ಗದರ್ಶನದಲ್ಲಿ ಇವತ್ತಿನ ವರ್ಷ ನಾವು ಈ ರೀತಿಯಾಗಿ ಅನ್ನ ಸಂತರ್ಪಣೆ ಮಾಡಿ ಈ ಹನುಮ ಜಯಂತಿ ಉದ್ಧಾರ ಅನ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇವತ್ತು ಭಕ್ತರು ಜಾಸ್ತಿ ಬೆಳಿಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಇದು ಆದಾಗ್ಲಿಂದ ಇವತ್ತಿನ ಭಕ್ತರು ಎಲ್ಲರೂ ದಿವಸ ಈ ಇಂದಿರಾನಗರದಲ್ಲಿ ಬೇರೆ ಕಡೆ ಎಲ್ಲಿ ಹೋಗಲಾರ್ದೆ ಎಲ್ಲರೂ ಇಲ್ಲಿ ಬಂದು ದೇವರನ್ನು ದರ್ಶನ ಮಾಡ್ಕೊಂತಾರೆ, ಹನುಮಪ್ಪನ ಜಯಂತಿ ಮಾಡ್ತಾರೆ. ಆಮೇಲೆ ವಾರ ಯಾರ್ಯಾರಿಗೆ ಏನ್ ಬೇಕು ಅನುಕೂಲ ಬೇಕೆ ಪೂಜೆ ಮಾಡ್ತಾರೆ. ವಾರದ ಪೂಜಾನು ಮಾಡ್ತಾರೆ, ಎಲಿ ಪೂಜಾನು ಮಾಡ್ತಾರೆ. ದೇವರು ಯಾವುದೇ ಪೂಜೆ ಕಮ್ಮಿ ಇಲ್ಲದೆ ನಡೆಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ವಿನಂತಿ ಮಾಡ್ಕೊಂತೇನೆ. ಈ ದೇವಸ್ಥಾನ ಚಿಕ್ಕದಾಗಿತ್ತು ಮತ್ತು ಹಳೇದು ಇತ್ತು, ಸಣ್ಣದಾಗಿತ್ತು. ನಮ್ಮ ಇವತ್ತು ಇಂದಿರಾನಗರದ ಶ್ರೀದೇವಿ ನಲ್ಲಮ್ಮ ಪಂಚ ಕಮಿಟಿ 81ರಲ್ಲಿ ಸ್ಥಾಪನೆ ಆಯಿತು. ಸ್ಥಾಪನೆ ಆದ ನಂತರ ಈ ದೇವಸ್ಥಾನಕ್ಕೆ ಕಟ್ಟಲಿಕ್ಕೆ ನಾವೆಲ್ಲರೂ ಏನು ನಮ್ಮ ದೇವಸ್ಥಾನ ಇವತ್ತು ಚಿಕ್ಕಿದಿದೆ ಅದನ್ನೇನಾರು ಸ್ವಲ್ಪ ಡೆವಲಪ್ ಮಾಡೋಣ ಅಂತೇಳಿ ಟ್ರಸ್ಟ್ ಕಮಿಟಿಯಿಂದ ಇವತ್ತು ನಾವು ಸಾಕಷ್ಟು ಯುವಕರು ಹಿರಿಯರು ಭಾಳ ಹಿರಿಯರನ್ನು ಇದರಲ್ಲಿ ಈಗ ಅದಾಗಿ ಒಂದು 45-60 ವರ್ಷ ಆಗ್ತೈತಿ. ಹಿರಿಯರೆಲ್ಲ ಇದಕ್ಕೆ ಸಪೋರ್ಟ್ ಮಾಡಿ ಇದು ಸ್ಥಾಪನೆ ಮಾಡಲಿಕ್ಕೆ ಅವರೆಲ್ಲ ತನುಮನದಿಂದ ಅನುಕೂಲ ಮಾಡಿ ಒಂದು ಕಾರ್ಯಕ್ರಮ, ಅದೇ ಕಾರ್ಯಕ್ರಮ ಇಲ್ಲಿವರೆಗೂ ವರ್ಷ ನಾವು ಸಣ್ಣದಾಗಲಿ ಚೊಕ್ಕಾಗಿ ನಾವು ಅನ್ನ ಸಂತರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಈಗಾಗಲೇ ನಮಗೆ ಎಲ್ಲಾ ದೇವಸ್ಥಾನದಲ್ಲಿ ಒಂದು ಇದಿಷ್ಟೇ ಅಲ್ಲ, ಇಂದಿರಾನಗರದಲ್ಲಿ ಇರುವಂತ ದೇವಸ್ಥಾನಗಳು ಶ್ರೀದೇವಿ ನಲ್ಲಮ್ಮ ದೇವಸ್ಥಾನ, ದತ್ತಾತ್ರೇಯ ದೇವಸ್ಥಾನ, ಸತ್ಯನಾರಾಯಣ ದೇವಸ್ಥಾನ, ಈ ಆಂಜನೇಯ ದೇವಸ್ಥಾನ, ಇಲ್ಲಿ ಕೆಲವೊಂದು ದೇವಸ್ಥಾನಗಳು ಎಲ್ಲ ಪ್ರೋತ್ಸಾಹನ ನೀಡೋದಂದ್ರೆ ನಮ್ಮ ತಾಯಿ ಇವರು ಮಾಡ್ತಾರೆ, ಪ್ರೋತ್ಸಾಹ ಭಾಳ ಕೊಡ್ತಾರೆ. ಮಾತಾಶ್ರೀ ಹುಲಗಮ್ಮ ಅವರು ಪ್ರೋತ್ಸಾಹ ಭಾಳ ಕೊಡ್ತಾರೆ. ನಾವೇನಾದ್ರು ಸುಸ್ತಾಗಿದ್ರು ಮತ್ತು ಬಂದು ನೀವು ಇದು ಕೆಲಸ ಮಾಡಬೇಕು, ಇದನ್ನ ಮಾಡ್ಕೊಂತಿದ್ರೆ ನಿಮ್ಮ ಕೆಲಸ ಸರಿ ಇರ್ತೈತೆ ಅಂತೇಳಿ ನಮ್ಗೆ ಪ್ರೋತ್ಸಾಹನ ಕೊಟ್ಟು ಹುಲಗಮ್ಮ ತಾಯಿ ಇವರು ಅಲ್ಲಿ ಭಕ್ತರು, ಅಲ್ಲಿ ದೇವಿಯ ಭಕ್ತರು ಅಲ್ಲಿ ಸಾಕಷ್ಟು ಸೇವೆ ಮಾಡಿದ್ದಾರೆ. ಅಲ್ಪ ಸ್ವಲ್ಪ ನಮಗೂ ಮಾಡಲಿಕ್ಕೆ ಕೇಳ್ಕೊಂತೀವಿ, ನಾವು ಬಂದು ಅವೆಲ್ಲ ಮಾಡ್ತಾ ಇದ್ದಾರೆ. ನಾವು ಕೆಲವು ಮಂದಿ ಭಕ್ತರು ಅಲ್ಲೇ ಮೆಂಬರ್ ಆಗಿದ್ದೀವಿ. ಇಷ್ಟಂತೇಳಿ ನಾನು ಹೇಳಿ ಮಾತುಗಳು ಮುಗಿಸ್ತೇನೆ. ನಿರ್ಭಯತ್ವಂ ಅರೋಗತಾಃ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಎಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಹನುಮಂತನ ಜಯಂತಿಯನ್ನ ಆಚರಿಸ್ತಾ ಇದ್ದೀರಿ. ತುಂಬಾ ಸಂತೋಷವಾದ ಪ್ರಸಂಗ ಇದು. ಇದರಲ್ಲಿ ನಾವು ಭಾಗಿಯಾಗೋದು ಅನ್ನೋದು ಇನ್ನೂ ನಮಗೆ ಬಹಳ ಸಂತೋಷ ತಂದುಕೊಟ್ಟಿದೆ. ಮಾತೆಯರು, ಹಿರಿಯರು, ಯುವಕರು ಎಲ್ಲರೂ ಸೇರಿಕೊಂಡು, ಮಕ್ಕಳು ಎಲ್ಲರೂ ಸೇರಿಕೊಂಡು ಆಂಜನೇಯನ ಸೇವೆ ಬಹಳ ಅಭೂತಪೂರ್ವವಾಗಿ ನಡೆಸ್ತಾ ಇದ್ದೀರಿ. ಇದು ಆಂಜನೇಯನಿಗೆ ಅದು ಸಂತೋಷ ಆಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಿದ್ದೇವೆ. ನಮಗೂ ಕೂಡ ಬಹಳ ಸಂತೋಷ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಭರತ ಭೂಮಿ ಇಬ್ಬರನ್ನ ಬಹಳ ಗಮನಿಸ್ತದೆ. ಒಂದು ರಾಮ, ಇನ್ನೊಂದು ಹನುಮಂತ. ಹನುಮಂತ ರಾಮನ ಸೇವೆಗಾಗಿಯೇನೆ ಇಡೀ ತನ್ನ ಜೀವನವನ್ನು ಮುಡುಪಾಗಿಟ್ಟ. ಹಾಗಾದ್ರೆ ಹಿರಿಯರ ಸೇವೆಗೆ ಕಿರಿಯರು ಸದಾ ಕಾಲ ಇರಬೇಕು. ಹಿರಿಯರು ಮಾರ್ಗದರ್ಶಕರು, ಕಿರಿಯರು ಕಾರ್ಯವನ್ನು ಮಾಡುವ. ನೀವು ಗಮನಿಸಿರಿ, ರಾಮ ಸೀತಾಮಾತೆಯನ್ನು ಹುಡುಕ್ತಾ ಹೋಗುವಾಗ ಪ್ರಧಾನ ಕಾರ್ಯ ಮಾಡಿರುವುದು ಹನುಮಂತ. ಹನುಮಂತನ ಸೈನ್ಯ ಇತ್ತು. ಆ ಸೈನ್ಯ ಇದ್ದದ್ರಿಂದ ಲಂಕೆಗೆ ಹೋಗಿ, ಸಮುದ್ರ ದಾಟಿ ಲಂಕೆಗೆ ಹೋಗಿ ಸೀತಾಮಾತೆಯನ್ನು ಕರ್ಕೊಂಡು ಮತ್ತೆ ರಾಮನನ್ನ ಜೋಡಿಸಿದ ದೊಡ್ಡ ಕಾರ್ಯ ಅದು ಮಾಡಿರೋದು ಹನುಮಂತ. ಹಾಗೆ ಹನುಮಂತ ಇಂಥ ದೊಡ್ಡ ಕಾರ್ಯ ಮಾಡ್ಲಿಕ್ಕೆ ಅದು ರಾಮನ ಅನುಗ್ರಹ ಕಾರಣ ಆಯ್ತು.
ಹಾಗೆ ಇಲ್ಲಿ ಎಲ್ಲರೂ ರಾಮನ ರೂಪದಲ್ಲಿ ಎಲ್ಲರೂ ಹಿರಿಯರಿದ್ದಾರೆ. ನೀವೆಲ್ಲ ಯುವಕರೆಲ್ಲ ಆಂಜನೇಯನ ರೂಪದಲ್ಲಿ ಈ ದೇಶದಲ್ಲಿ ಇಂತಹ ಕಾರ್ಯವನ್ನ ಮಾಡ್ತಿದ್ದೀರಿ. ಅದು ಆಂಜನೇಯನಿಗೆ ಹಾಗೂ ರಾಮನಿಗೆ ಪ್ರೀತಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಆಂಜನೇಯನ 4 ಮಾತುಗಳನ್ನು ಹೇಳ್ತಾ ಒಂದು ವಿಶೇಷ ಸೂಚನೆ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇದೇ ತಿಂಗಳು 23ನೇ ತಾರೀಕು ನೆಹರು ಗ್ರೌಂಡಿನಲ್ಲಿ ಮಂತ್ರಾಲಯವೇ ಅಲ್ಲಿ ಬಂದು ಇಳಿತಾ ಇದೆ. ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ನೋಡಿದ್ರೆ ಹೇಗೆ ಅನಿಸ್ಬೇಕು ಅದೇ ತರದ ಚಿತ್ರಣ ನೆಹರು ಗ್ರೌಂಡ್ ಅಲ್ಲಿ 23ನೇ ತಾರೀಕು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕ್ಷೇತ್ರ ಹುಬ್ಬಳ್ಳಿಯ ನೆಹರು ಗ್ರೌಂಡ್ ಅಲ್ಲಿ ಬರ್ಲಿಕ್ಕಿದೆ. ಅದರ ತಯಾರಿ, ಅದರ ಪೂರ್ವವಾದ ತಯಾರಿಗಳನ್ನೆಲ್ಲ ನಾವೀಗಾಗಲೇ ಇದನ್ನು ನಡೆಸ್ತಾ ಇದ್ದೇವೆ. ನಾವಿವತ್ತು ಬಂದ ಉದ್ದೇಶ ಒಂದು ಆಂಜನೇಯನ ದರ್ಶನ, ಇನ್ನೊಂದು ನಿಮಗೆ ಆಹ್ವಾನ ಕೊಡ್ಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಮುಕ್ತ ಕಂಠದಿಂದ ನಿಮಗೆಲ್ಲರಿಗೂ ರಾಯರ ದರ್ಶನದ ಆಹ್ವಾನ. ಯಾಕಂದ್ರೆ ಎಲ್ಲರೂ ರಾಯರ ಭಕ್ತರೆ, ಎಲ್ಲರೂ ರಾಘವೇಂದ್ರ ಸ್ವಾಮಿಗಳ ಭಕ್ತರೆ, ಆಂಜನೇಯನ ಭಕ್ತರೆ. ಆದ್ರಿಂದ ತಮಗೆಲ್ಲರಿಗೂ ಇವತ್ತು ಆಹ್ವಾನ ಕೊಡ್ತಿದ್ದೇನೆ. ತಾವೆಲ್ಲರೂ 23ನೇ ತಾರೀಕು ನೆಹರು ಗ್ರೌಂಡಿನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಇಲ್ಲಿ ಪ್ರಮುಖರನ್ನೆಲ್ಲ ನಾನು ಆ ಪ್ಯಾಂಪ್ಲೆಟ್, ಅದರ ಆಹ್ವಾನ ಪತ್ರಿಕೆ ನಾವು ಕೊಟ್ಟಿರ್ತೇವೆ. ಅನಿವಾರ್ಯ ಕಾರಣದಿಂದ ನಾನು ಒಂದು ಕಡೆ ಹೋಗಬೇಕಾಗಿದೆ. ಇಲ್ಲ ನಿಮ್ ಬಿಟ್ಟು ಹೋಗುವ ಇಷ್ಟ ನನಗಿಲ್ಲ, ನಾನು ಇಲ್ಲೇ ಇರಬೇಕು, ಇನ್ನೂ ಕಾರ್ಯಕ್ರಮದಲ್ಲಿ ಇರಬೇಕು ಅನ್ನೋ ಅಪೇಕ್ಷೆ ನಮಗಿದೆ. ಅನಿವಾರ್ಯ ಕಾರಣದಿಂದ ಒಂದು ಕಡೆ ಬೇರೆ ಕಡೆ ಹೋಗ್ತಾ ಇದ್ದೇವೆ. ಆದ್ರಿಂದ ತಮಗೆಲ್ಲರಿಗೂ ಮತ್ತೊಮ್ಮೆ ಮುಗದೊಮ್ಮೆ ಆ ರಾಘವೇಂದ್ರ ಸ್ವಾಮಿಗಳ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಈಗಲೇ ಕೋರ್ತಾ ಇದ್ದೀನಿ. ತಾವೆಲ್ಲರೂ ಬನ್ನಿ, ಆ ಕಾರ್ಯಕ್ರಮದಲ್ಲಿ ರಾಯರ ದರ್ಶನ ಮಾಡ್ರಿ. ಅನೇಕ ಗಣ್ಯರು ಬರ್ಲಿಕ್ಕಿದ್ದಾರೆ. ಮಂತ್ರಾಲಯದಲ್ಲಿರುವ ಸ್ವಾಮಿಗಳೇ ಆ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಆದ್ರಿಂದ 2 ಗುರುಗಳು ಆ ಸನ್ನಿಧಾನದಲ್ಲಿ ಇರ್ತಾರೆ. ತಾವೆಲ್ಲರೂ ಬನ್ನಿ ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಆಹ್ವಾನ ಕೊಟ್ಟು ಈ 4 ಮಾತುಗಳನ್ನ ಸಮರ್ಪಣೆ ಮಾಡ್ತಿದ್ದೇವೆ. ಶ್ರೀ ಕೃಷ್ಣ ಅರ್ಪಣ ವಸ್ತು. ಹರಯೇ ನಮಃ. ಶೋಭಾಯಾತ್ರೆ ಸಿಬಿಟಿಯಲ್ಲಿರುವ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ದುರ್ಗದ ಬೈಲು, ಆಮೇಲೆ ಆ ಗೋಪಿಕರ್ ರೋಡ್, ಆ ಮುಖಾಂತರವಾಗಿ ನೆಹರು ಗ್ರೌಂಡಿಗೆ ತಲುಪಲಿದೆ. ತಾವೆಲ್ಲರೂ ಆ ಶೋಭಾಯಾತ್ರೆಗೂ ಕೂಡ ಬನ್ನಿ ಅಂತ ಈ ಸಂದರ್ಭದಲ್ಲಿ ಆಹ್ವಾನ ಕೊಡ್ತಾ ಇದ್ದೇವೆ. ಒಂದು ಬಾರಿ ಗಟ್ಟಿಯಾಗಿ ನಾನು ಜೈಕಾರ ತೋರ್ತೇನೆ. ನೀವು ಕೂಡ ಎಷ್ಟು ಗಟ್ಟಿಯಾಗಿ ಇರಬೇಕು ಅಂದ್ರೆ ಅಯೋಧ್ಯೆಯಲ್ಲಿರುವ ರಾಮನಿಗೆ ಕೇಳಬೇಕು, ಅಷ್ಟು ಗಟ್ಟಿಯಾಗಿ ಒಂದು ಬಾರಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೀವು ಮೊದಲೇ ಗಟ್ಟಿಗರು, ಇನ್ನೂ ಗಟ್ಟಿ ಸ್ವರದಲ್ಲಿ ತಾವು ಹೇಳ್ತಿದ್ದೀರಿ. ಅಷ್ಟೇ ರಾಮನ ಹೆಸರು ತಗೊಂಡ್ರೆ ಸಾಲಲ್ಲ, ಹನುಮಂತನ ಹೆಸರನ್ನು ತಗೊಳ್ಬೇಕು. ಹನುಮಂತನಿಗೆ ಬೋಲೋ ಬೋಲೋ ಜೈ ಹನುಮಾನ್ ಕಿ, ಬೋಲೋ ಹನುಮಾನ್ ಕಿ. ಪ್ರಥಮವಾಗಿ ತಮಗೆಲ್ಲ ಹನುಮ ಜಯಂತಿಯ ಶುಭಾಶಯಗಳನ್ನು ಕೋರುವುದರ ಮೂಲಕ ಮಾತೃಶ್ರೀ ಹುಲಿಗಮ್ಮನವರು, ಸೂರ್ಯಕಾಂತ್ ಕಲ್ಮಕ್ಕನವರು, ನಾಗೇಶ್ ಕತ್ರಿಮಲವರು ಎಲ್ಲ ಹಿರಿಯರು. ಇದರಲ್ಲಿ ನಮ್ಮ ಶಿವಾನಂದ ಮುತ್ತಣ್ಣ ಮಾಜಿ ಪಾಲಿಕೆ ಸದಸ್ಯರು ಕೂಡ ಅವರ ಒಂದು ಉಪಸ್ಥಿತಿಯವರಿದ್ದಾರೆ. ಕಲ್ಮಕ್ಕನ ಎಲ್ಲ ಬಂಧುಗಳೆಲ್ಲ ಮತ್ತು ಪೌರ ಕಾರ್ಮಿಕರ ಅಧ್ಯಕ್ಷರಾದಂತಹ ಹೊನ್ನಪ್ಪ ದೇವಗಿರಿ ಅವರು ಇದ್ದಾರೆ. ಇಲ್ಲ ನಮ್ಮ ಪ್ರಕಾಶ್ ಅವರು, ಎಲ್ಲ ಅರ್ಜುನ್ ಕತ್ರಿಮಾಲ್ ಅವರು, ತಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದೀರಿ. ಜೊತೆಗೆ ಈ ಭಾಗದ ಸಮಾಜದ ತಾಯಂದಿರು, ಸಹೋದರ ಸಹೋದರಿಯರು ಮತ್ತು ಎಲ್ಲ ಆತ್ಮೀಯ ಬಂಧುಗಳು ತಾವೆಲ್ಲ ಕೂಡ ಇದರಲ್ಲಿ ಭಾಗಿಯಾಗಿದ್ದೀರಿ. ಹನುಮ ಜಯಂತಿ ಅನ್ನುವಂತಹ ಕಾರ್ಯಕ್ರಮ ಬಹುಶಃ ಜಾತ್ಯತೀತವಾಗಿ ಎಲ್ಲಾ ಜಾತಿ ಧರ್ಮದವರು ಕೂಡ ಆಚರಣೆ ಮಾಡುವಂತಹ ಒಂದು ಬಹಳ ಶ್ರೇಷ್ಠ ಹನುಮ ಜಯಂತಿಯನ್ನು ಇಡೀ ದೇಶದ ಉದ್ದಗಲಕ್ಕೂ ಕೂಡ ಬಹುಶಃ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಕೂಡ ಆಚರಣೆ ಮಾಡುವಂತಹ ಈ ಒಂದು ಆರಾಧ್ಯ ದೇವರನ್ನು ಕೂಡ ನಾವೆಲ್ಲ ಕೂಡ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಇದೀವಿ. ಎಷ್ಟು 1,30,30,00,000 ರೂಪಾಯಿ ಕೊಟ್ಟಿದ್ದ ನನಗ ಗೊತ್ತಿಲ್ಲ, ಅರ್ಜುನ್ ಗೊತ್ತಿತ್ತು ಆಗ್ಲೇ. ಆ ಮಂಜು ಕಡೆ ಹೋಗಿ ಎಲ್ಲ ಹಾಕ್ಸ್ಕೊಂಡ್ ಬಿಡ್ತಾನೆ, ಏನ್ ಬೇಕೆಲ್ಲ ಕಿತ್ಕೊಂಡು ಹಾಕ್ಸ್ಕೊಂತಾರಲ್ಲ. ಈಗಾಗ್ಲೇ ಅದನ್ನು ಕೊಟ್ಟಿದೀವಿ. ಈಗ ನಿಮ್ ಭವನ ಒಂದು ಕೇಳಿದ್ರಿ, ಅದಕ್ಕೂ 1 ಕೋಟಿ ಕೊಟ್ಟಿನಿ. ಈಗ ಭವನಕ್ಕೆ 1 ಕೋಟಿ ಕೊಟ್ಟಿದ್ದೀನಿ. ಚೆನ್ನಾಗ್ ಕಟ್ರಿ. 1 ಕೋಟಿ ಆಗೈತೆ ಅದಲ್ರಿ, ಅದು
1 ಕೋಟಿ ಆಗೈತಿ, ಇನ್ನೂ ಬೇಕಾದ್ರೆ 1 ಕೋಟಿ ಕೊಡ್ತೀನಿ. ಹೈಟೆಕ್ ವಾಕ್ ಮಾಡ್ರಿ. ನನಗೇನು ನೀವೆಲ್ಲ ಇಲ್ಲಿ ಕೂತ್ಕೊಂಡು ದೇವರ ಜ್ಞಾನ ಇದು ಮಾಡೋದ್ರ ಜೊತೆಗೆ ಒಳ್ಳೆ ಶಿಕ್ಷಣ, ಒಳ್ಳೆ ಸಂಪ್ರದಾಯ, ಒಳ್ಳೆ ಸಂಸ್ಕೃತಿ, ನಮ್ಮ ಸರ್ಕಾರದ ಏನೇನು ಯೋಜನೆಗಳದಾವ, ನಾವ್ ಯಾವ ರೀತಿ ಮುಂದುವರಿಬೇಕು, ನಮ್ಮ ಸಮಾಜ ಹೆಂಗ್ ಮುಂದುವರಿಬೇಕು, ನಮ್ಮ ಮಕ್ಕಳ ಭವಿಷ್ಯ ಹೆಂಗಾಗ್ಬೇಕು, ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕು. ಎಲ್ಲ ಜ್ಞಾನ ಶಕ್ತಿ ಬೇಕಂತ ಹೇಳಿದ್ದಾರೆ. ವಿಷಯ ಬುದ್ಧಿ ಜ್ಞಾನ ಶಕ್ತಿ ಎಲ್ಲವನ್ನೂ ಪಡ್ಕೋಬೇಕು ಅಂತ ನಮ್ಮ ಮಾನ್ಯ ಶಾಸಕರು ಹೇಳಿದ್ದಾರೆ. ಅವರು ಏನೋ ಒಂದು ಕೊಡುವಂತ ಅಭಿವೃದ್ಧಿ ಕಾರ್ಯ ಇದೆ. ತಮ್ಮೆಲ್ಲರಿಗೂ ಒಂದು ಪರಮಾತ್ಮನ ಆಶೀರ್ವಾದ, ಅವರ ಒಂದು ಅನುಗ್ರಹ ಎಲ್ಲ ಒಳ್ಳೇದಾಗಲಿ ಅಂತ ನಾವು 2 ಮಾತುಗಳನ್ನ ಮುಗಿಸ್ತೀವಿ.